ಬದುಕಿನ ಯಾನವನ್ನು ಮುಗಿಸಿದ ಎಸ್.ಎಲ್. ಭೈರಪ್ಪ ಅವರಿಗೆ ಸಿಎಂ ಅವರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಎಸ್.ಎಲ್. ಭೈರಪ್ಪ ಅವರು ಏನಿದ್ದಾರೆ, ಒಬ್ಬ ಪ್ರಸಿದ್ಧವಾದಂತಹ ಒಂದು ಸಾಹಿತಿ. ಇನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಿ ಸಿಎಂ ಸಿದ್ದರಾಮಯ್ಯ ಅವರು ಎಸ್.ಎಲ್. ಭೈರಪ್ಪ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಎಸ್.ಎಲ್. ಭೈರಪ್ಪ ಅವರ ಒಂದು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಎಸ್.ಎಲ್. ಭೈರಪ್ಪ ಅವರು ಏನಿದ್ದಾರೆ, ಅವರು ಈ ದೇಶ ಕಂಡಂತಹ, ನಮ್ಮ ಕರ್ನಾಟಕ ರಾಜ್ಯ ಕಂಡಂತಹ ಒಬ್ಬ ದೊಡ್ಡ ಸಾಹಿತಿ. ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಮನವನ್ನು ಸಲ್ಲಿಸಿರುವಂಥ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಿ ಸಿಎಂ ಸಿದ್ದರಾಮಯ್ಯ ಅವರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಎಸ್.ಎಲ್. ಭೈರಪ್ಪ ಅವರ ಒಂದು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಎಸ್.ಎಲ್. ಭೈರಪ್ಪ ಅವರ ಒಂದು ಸಾಂಗತ್ಯ ನೆನಪಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮೈಸೂರಿನಲ್ಲಿ ಭೈರಪ್ಪ ಸ್ಮಾರಕ ನಿರ್ಮಿಸುವ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಈ ಸಮಯದಲ್ಲಿ ಬದುಕಿನ ಯಾನವನ್ನು ಮುಗಿಸಿದ ಎಸ್.ಎಲ್. ಭೈರಪ್ಪ ಅವರು ಏನಿದ್ದಾರೆ, ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿರುವಂಥದ್ದು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಸಾರ್ವಜನಿಕ ದರ್ಶನಕ್ಕೆ ಅನೇಕ ಗಣ್ಯರು ಕೂಡ ಈಗಾಗಲೇ ಅಲ್ಲಿ ಬಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ರಾಜಕೀಯ ಮುಖಂಡರು ಬರ್ತಾ ಇದ್ದಾರೆ. ಎಸ್.ಎಲ್. ಭೈರಪ್ಪ ಅವರ ಒಂದು ಅಗಲಿಕೆ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ತಾರೆ. ಅಂತಹ ಒಂದು ದೊಡ್ಡ ಸಾಹಿತಿ, ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ತಮ್ಮ 94ನೇ ಒಂದು ವಯಸ್ಸಿನಲ್ಲಿ ನಿಧನರಾಗಿರುವಂಥದ್ದು. ಎಸ್.ಎಲ್. ಭೈರಪ್ಪ ಅವರು ಅನೇಕ ಸಾಧನೆಗಳನ್ನು ಮಾಡಿದಂತಹ ವ್ಯಕ್ತಿ. ಸಾಹಿತ್ಯ ಕ್ಷೇತ್ರದಲ್ಲಿ ಅವರದ್ದೇ ಆದಂತಹ ಒಂದು ವಿಶೇಷ ಕೊಡುಗೆ ಇದೆ. ಅಂತಹ ವ್ಯಕ್ತಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ಅವರ ಕುಟುಂಬದ ಜೊತೆ ಮಾತನಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ, ಧೈರ್ಯವನ್ನು ಹೇಳಿದ್ದಾರೆ. ಅವರ ಒಂದು ಅಗಲಿಕೆಯ ಏನಿದೆ, ಕರ್ನಾಟಕಕ್ಕೂ ಕೂಡ ತುಂಬ ನಷ್ಟವನ್ನು ತಂದಿದೆ, ನೋವನ್ನು ತಂದಿದೆ. ಮತ್ತು ನಿಮ್ಮ ಕುಟುಂಬಕ್ಕೆ ಕೂಡ ಒಂದು ಆ ಶಕ್ತಿಯನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ, ಆ ಒಂದು ನೋವನ್ನು ಭರಿಸುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಎಸ್.ಎಲ್. ಭೈರಪ್ಪ ಅವರ ಒಂದು ಕುಟುಂಬದವರ ಜೊತೆ ಮಾತನಾಡಿರುವಂಥದ್ದು. ಪುಷ್ಪವನ್ನು ಹಾಕಿ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಎಸ್.ಎಲ್. ಭೈರಪ್ಪ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅವರ ಜೊತೆಗೆ ಅನೇಕರು ಇದ್ದಾರೆ. ಶಿವರಾಜ್ ತಂಗಡಗಿ ಇದ್ದಾರೆ. ಇನ್ನು ಅನೇಕ ನಾಯಕರು ಅಲ್ಲಿ ಆಗಮಿಸಿದ್ದಾರೆ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋಕೆ. ನೀವು ಗಮನಿಸ್ತಿರ್ಬೋದು ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಅವರ ಕುಟುಂಬದವರಿಗೆ ಅಂತ. ಎಸ್.ಎಲ್. ಭೈರಪ್ಪ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಅವರ ಜೊತೆ ಅನೇಕ ರಾಜಕೀಯ ನಾಯಕರು ಭಾಗಿಯಾಗಿದ್ದಾರೆ. ಮಧು ಬಂಗಾರಪ್ಪ ಆಗಿರ್ಬೋದು, ಶಿವರಾಜ ತಂಗಡಗಿ ಆಗಿರ್ಬೋದು, ಇನ್ನು ಅನೇಕ ನಾಯಕರು ಅವ್ರ ಜೊತೆ ಹೋಗಿರುವಂಥದ್ದು. ಅಲ್ಲಿ ಸೂರ್ಯ ಅವರು ಕೂಡ ಇದ್ದಾರೆ, BJPಯ ಒಂದು ಸಂಸದ ವಿಜಯ್ ಸೂರ್ಯ ಅವರು ಕೂಡ ಭಾಗಿಯಾಗಿರುವಂಥದ್ದು ನೀವು ಕಾಣ್ತಾ ಇರಬಹುದು ಫೋಟೋಗಳಲ್ಲಿ. ಅನೇಕ ರಾಜಕೀಯ ನಾಯಕರು ಎಲ್ಲ ಒಂದು ಪಕ್ಷ ಭೇದವನ್ನು ಮರೆತು ಅವರ ಅಂತಿಮ ನಮನಕ್ಕೆ ಬಂದಿರುವಂಥದ್ದು. ಅನೇಕ ಸಾಹಿತಿಗಳು, ಗಣ್ಯರುಗಳು, ರಾಜಕೀಯ ನಾಯಕರುಗಳು, ಜನಸಾಮಾನ್ಯರು ಎಲ್ರಿಗೂ ಕೂಡ ಇವತ್ತು ಅವಕಾಶವನ್ನು ಕೊಡಲಾಗಿದೆ ಎಸ್.ಎಲ್. ಭೈರಪ್ಪ ಅವರ ಒಂದು ಅಂತಿಮ ದರ್ಶನಕ್ಕೆ. ಒಂದು ವಿಭಿನ್ನವಾದಂತಹ ಒಂದು ಕೊಡುಗೆ ಇವರದು ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ. ಇವರನ್ನು ಒಂದು ಸಾಧನೆಯನ್ನು ಗುರುತಿಸುವಂಥವರು ತುಂಬ ಜನ ಇದ್ದಾರೆ. ಮತ್ತು ಮುಖ್ಯವಾಗಿ ಪ್ರಧಾನಿ ಮೋದಿಯವರು ಕೂಡ ಇವರ ಒಂದು ಅಗಲಿಕೆಗೆ ಸಂತಾಪವನ್ನು ಕೂಡ ಸೂಚಿಸಿದರು ಟ್ವೀಟ್ ಮೂಲಕ. ಅನೇಕ ಗಣ್ಯರು ಇವರ ಒಂದು ಅಗಲಿಕೆಯ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ನೀಡಿ ಅಂತಿಮ ನಮನವನ್ನು ಸಲ್ಲಿಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.